ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೋತವ. ಆದ್ಮೇಲೆ ಈಗಾಗಲೇ ನೀವು ಕೇಳಿದ್ದೀರಿ, ಬಿಹಾರ ಚುನಾವಣೆ ಸಮೀಪ ಬರ್ತಾ ಇದೆ ಅಂತೇಳಿ. ನಿತೀಶ್ ಕುಮಾರ್ ಸರ್ಕಾರ, ಅದು ಅಲ್ಲಿ ಸರ್ಕಾರ ಇವತ್ತು ಗೆಲ್ಲುವ ಸ್ಥಿತಿಯಲ್ಲಿದೆಯಾ ಅನ್ನುವಂಥ ಪ್ರಶ್ನೆಗಳು ನಿಧಾನಕ್ಕೆ ಹೇಳ್ತಾ ಇದ್ದಾವೆ. ವಿಶೇಷವಾಗಿ ಬಿಹಾರದಲ್ಲಿ ಸ್ವಶಕ್ತಿ ಮೇಲೆ BJP ಇಲ್ಲಿವರೆಗೆ ಆಯ್ಕೆ ಆಗಿಲ್ಲ ಅನ್ನೋದನ್ನು ಗಮನಿಸಿದರೆ, ವಿಶೇಷವಾಗಿ ನಿತೀಶ್ ಕುಮಾರ್ ಸಹಾಯದಿಂದ ಸರ್ಕಾರ ರಚನೆ ಮಾಡಿದಂಥ BJP ಈ ಸಲ ಸ್ವಂತ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯ ಇದೆನಾ ಅಂತ ಒಂದು ಪ್ರಶ್ನೆ ಅದು. ಅದರ ಪ್ರಶ್ನೆಗೆ ಉತ್ತರ ಅಷ್ಟು ಸುಲಭ ಇಲ್ಲ. ಯಾಕಂದರೆ ಬಿಹಾರ ವಿಶೇಷವಾಗಿ ಜಾತಿ ನೆಲಗಟ್ಟಿನ ಮೇಲೆ ಅಲ್ಲಿ ರಾಜಕೀಯ ನಡೆಯುವಂಥದ್ದು, ಮೀಸಲಾತಿ ನೆಲಗಟ್ಟಿನ ಮೇಲೆ, OBC ನೆಲಗಟ್ಟಿನ ಮೇಲೆ ನಡೆಯುವಂಥದ್ದು. ಬಿಹಾರ ಮತ್ತು ಉತ್ತರ ಪ್ರದೇಶ ಎರಡು ಜಾತಿಗಳ ಆಧಾರದಲ್ಲಿ ನಡೆಯುವಂಥದ್ದು. ಈ ಹಿನ್ನೆಲೆಯಲ್ಲೇ ನಿತೀಶ್ ಅವರು ಇಲ್ಲಿವರೆಗೆ ಯಶಸ್ವಿ ಆಗ್ತಾ ಬಂದಿದ್ದಾರೆ. ಆದರೆ ಈ ಸಲ ಮೀಸಲಾತಿ ಅವರು ಸರ್ವೆ ಮಾಡಿಸಿದ್ದಾರೆ. ಹೇಗಾದ್ರೆ ಅವ್ರಿಗೆ ಗೊತ್ತದ 80-85% OBC, SC ST ಮತ್ತು ಮುಸ್ಲಿಮ್ಸ್ ಅಂದರೆ ಅಲ್ಪಸಂಖ್ಯಾತರು ಇದ್ದಾರೆ ಅನ್ನೋದು ಕನ್ಫರ್ಮ್ ಇದೆ. ಅದಕ್ಕಾಗಿ ನಾವು ಗೆಲ್ಲಬಹುದು ತರ್ಕದ. ಆದರೆ ಈ ಸಲ ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ರಾಹುಲ್ ಗಾಂಧಿಯವರಂತೂ ಸ್ಪಷ್ಟವಾಗಿ ನಾವು 50% ಏನದಲ್ಲ ಮೀಸಲಾತಿ ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾ, ನಾವು ಈ ಜಾತಿ ಮೀಸಲಾತಿ ಇವತ್ತು ಹೋರಾಟ ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತು ಸ್ಪಷ್ಟಪಡಿಸ್ತಾ, ಅದ್ರ ಜೊತೆಗೆ ಬಿಹಾರ ರಾಜಧಾನಿಯನ್ನು ಪೂರ್ತಿಯಾಗಿ ಟೀಕೆ ಮಾಡಿ ಇವತ್ತು ಅದು